ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸಿಂಪಲ್ಲಾಗಿ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಈಸಿ ಮೆಥಡಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೋಡಿ, ಫಸ್ಟು ತುಪ್ಪ ಮತ್ತು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಬೆಳ್ಳುಳ್ಳಿನ ಹಾಕೋಬಾರ್ದು, ಅದಕ್ಕೋಸ್ಕರ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ತುಪ್ಪದಲ್ಲಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿ ಸಾಂಬಾರು ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ತುಪ್ಪದಲ್ಲೇ ಎಲ್ಲ ಐಟಮ್ ಅಂದರೆ ನಾವೇನೇನು ಹಾಕ್ತೀವಿ ತರಕಾರಿ ಅದನ್ನೆಲ್ಲ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತೀವಿ. ಅದು ಹೇಗೆ ಅಂತ ಇವಾಗ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಅವರೆಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಇವಾಗ ಫ್ರೆಶ್ಶಾಗಿ ಬಂದಿರುವಂಥ ಅವರೆಕಾಳು, ತುಂಬ ಹಸಿರಾಗಿದೆ, ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು. ಫಸ್ಟಿಗೆ ನಾನು ತೋರಿಸಿರೋ ಥರ ತುಪ್ಪ ಮತ್ತು ಎಣ್ಣೆಯಲ್ಲಿ ಈರುಳ್ಳಿ ಮತ್ತು ಸಾಸಿವೆ ಕರಿಬೇವನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದೊಂದಾಗಿ ಸ್ಟೆಪ್ಪು ತರಕಾರಿನ ಹಾಕ್ತಾ ತೋರಿಸ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಈರುಳ್ಳಿ ತುಪ್ಪದಲ್ಲೇ ಮತ್ತು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಅವರೆಕಾಳು ಸಾಂಬಾರಿಗೆ ನಾವು ಬೆಳ್ಳುಳ್ಳಿ ಒಗ್ಗರಣೆ ಮಾಡಲ್ಲ, ಈರುಳ್ಳಿನ ಒಗ್ಗರಣೆ ಮಾಡೋದ್ರಿಂದ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಈ ಸಾಂಬಾರು. ಇದಕ್ಕೆ ಏನೇನು ಬೇಕು, ಆಲೂಗೆಡ್ಡೆ, ಬೀನ್ಸು, ಬದನೆಕಾಯಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬದನೆಕಾಯಿನ ಹಾಕ್ತಾಯಿದ್ದೀನಿ. ನೀವು ಬೇರೆ ತರಕಾರಿಗಳನ್ನ ಹಾಕ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಾನಿವತ್ತು ಬೀನ್ಸು, ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಏನು ಹಾಕ್ಕೊಳ್ತೀನಿ ಅಂತ ತೋರಿಸ್ತೀನಿ. ಇವಾಗ ಫ್ರೈ ಆಗಿದೆ. ಇವಾಗ ಅವರೆಕಾಳನ್ನ ತೊಳೆದು ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಇವಾಗ ಎಣ್ಣೆ ಮತ್ತು ತುಪ್ಪದಲ್ಲಿ ಅವರೆಕಾಳು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಅವರೆಕಾಳು ಹುಳಿ ಅಂತ ಸಿಂಪಲಾಗಿ ಮಾಡುವಂಥ ಸಾಂಬಾರು. ಇದಕ್ಕೆ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಚಪಾತಿ, ದೋಸೆಗೂ ತಿನ್ಬೋದು. ಸಾಂಬಾರು ಥರ ಮಾಡಿಕೊಂಡ್ರೆ ಮುದ್ದೆ ಮತ್ತು ಅನ್ನಕ್ಕೂ ತಿನ್ಬೋದು. ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ, ಅವರೆಕಾಯಿ ಸೀಸನ್ನು. ಸಂಕ್ರಾಂತಿ ಬರೋವರೆಗೂ ಅವರೆಕಾಯಿ ನಿಮಗೆ ಯಾವಾಗಂದರೆ ಅವಾಗ ಸಿಗ್ತಾನೇ ಇರುತ್ತೆ. ಹಾಗಾಗಿ ಇದರಲ್ಲಿ ಮಾಡುವಂಥ ಕೆಲವು ಐಟಮ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಏನಂದರೆ ಇದು ಸ್ಪೆಷಲಾಗಿ ಏನಿಲ್ಲ, ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಮಾಡ್ತಾಯಿರ್ತಾರೆ. ಅದನ್ನು ನಾವು ತೋರಿಸ್ತೀವಿ. ಯಾರಿಗಾದ್ರೂ ಇಷ್ಟ ಆದರೆ ಅವರು ರುಚಿ ನೋಡ್ಬೋದು. ಇವಾಗ ನಾವು ಬೇರೆಯವ್ರದ್ದು ಅಡುಗೆಗಳನ್ನ ನೋಡಿ ರುಚಿ ನೋಡ್ತೀವಲ್ಲ, ಅದೇ ರೀತಿಯಾಗಿ ನೀವು ಇದು ಇಷ್ಟ ಆದರೆ ಟ್ರೈ ಮಾಡಿ, ಒಂದು ಸಾರಿ ಕಮೆಂಟ್ ಮಾಡಿ. ನೋಡಿ, ಈ ಥರ ನೀಟಾಗಿ ತುಪ್ಪದಲ್ಲಿ ಅವರೆಕಾಳನ್ನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು, ಒಂದು 2-3 ನಿಮಿಷ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ನಿಮಗೆ ಟೇಸ್ಟ್ ಅನ್ನೋದು ಬರುತ್ತೆ. ನೆಕ್ಸ್ಟು ನಾನು ತರಕಾರಿಗಳನ್ನ ಹಾಕ್ಕೊತೀನಿ. ನೋಡಿ, ನೀಟಾಗಿ ತರಕಾರಿಗಳನ್ನ ತೊಳೆದಿಟ್ಕೋಬೇಕು. ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಈ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ನೀಟಾಗಿ ತರಕಾರಿ ವಾಶ್ ಆಗುತ್ತೆ. ಅದನ್ನು ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ಈ ಥರ ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಒಂದೇ ಸರಿ ಕಟ್ ಮಾಡಿ ಕೂಡ ನೀವು ಹಾಕ್ಕೋಬೋದು. ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕೋದ್ರಿಂದ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಇದಕ್ಕೆ ಕ್ಯಾರೆಟ್ ಕೂಡ, ಗೆಡ್ಡೆಕೋಸು ಏನು ಬೇಕಾದರೂ ಹಾಕ್ಕೋಬೋದು. ಅದು ರುಚಿಗೆ ಬೇರೆ ಬೇರೆ ಥರನೇ ರುಚಿ ಕೊಡುತ್ತೆ. ಈ ಸಾಂಬಾರಿಗೆ ಇಷ್ಟು ತರಕಾರಿ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಇದನ್ನು ಕೂಡ ನಾನು ಫಸ್ಟಿಗೆ ಎಲ್ಲನೂ ಈ ಥರ ಫ್ರೈ ಮಾಡ್ಕೊಳ್ತೀನಿ. ಒಂದೊಂದೇ ಫ್ರೈ ಮಾಡ್ಕೊಳ್ತೀನಿ. ಇದು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಬಿಟ್ಟು ಆಮೇಲೆ ನಾವು ಟೊಮೊಟೊನ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದು. ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತಾ ಇರಬೇಕು. ಈ ಥರ ನೀಟಾಗಿ ಒಂದೊಂದೇ ತುಪ್ಪದಲ್ಲಿ ಫ್ರೈ ಆಗ್ತಾ ಇರುತ್ತಲ್ಲ, ತರಕಾರಿ ಕೂಡ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. 1 ನಿಮಿಷ ಅಥವಾ 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ.
ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಮಗೆ ದೋಸೆಗೆಲ್ಲ ಯೂಸ್ ಆಗುತ್ತೆ. ನೋಡಿ ಇಷ್ಟು ಫ್ರೈ ಆದ ತಕ್ಷಣ ಇವಾಗ ಬದನೆಕಾಯಿನ ಕಟ್ ಮಾಡಿ ಉಪ್ಪು ಹಾಕಿ ನೆನೆಸಿಟ್ಕೊಂಡಿರ್ತೀನಿ, ಅದನ್ನು ಕೂಡ ಇವಾಗ ಹಾಕ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋಣ. ತರಕಾರಿ ಎಲ್ಲನೂ ಕಾಳು ಜೊತೆಲೇ ಫ್ರೈ ಮಾಡ್ಕೋಬೇಕು. ಈ ಥರ ಬದನೆಕಾಯಿ ನೋಡಿ ಈ ಥರ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಅದು ಬಾಲನ್ನು ಕಟ್ ಮಾಡ್ತಾರೆ, ಇದೊಂಥರ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರಬೇಕು ನೋಡಿ, ಬಿಸಿ ಇರುತ್ತೆ. ಈ ಥರ ಹಸಿಯಾಗಿ ಗ್ರೀನಾಗಿದ್ದರೆ ಅದನ್ನು ನೀವು ಹಾಗೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡ್ಕೊತಾ ಹೋಗಬೇಕು. ಒಂದೊಂದು ತರಕಾರಿ ಹಾಕ್ತಾಗೂ ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಟೊಮೊಟೊನ ಹಾಕ್ತೀನಿ. ನಿಮ್ಗೆ ಎಷ್ಟು ಬೇಕಾಗುತ್ತೆ ಟೊಮೊಟೊ, ಹುಳಿ ಬೇಕಾದರೂ ಹಾಕ್ಕೋಬೋದು, ಹುಣಸೆಹಣ್ಣು. ನಾನಿಲ್ಲಿ ಹುಳಿ ಹಾಕೋತಾ ಇಲ್ಲ. ಟೊಮೊಟೊನ ಈ ಥರ ಕಟ್ ಮಾಡ್ಕೊಳ್ಳಿ. ಹುಳ ಇರುತ್ತೆ ಈ ಸೀಸನಲ್ಲಿ ಮಳೆ ಬರೋವಾಗ, ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಎಲ್ಲನೂ ಚೆಕ್ ಮಾಡೋಕ್ಕೋಸ್ಕರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದರೆ ಇದನ್ನು, ಯಾಕಂದರೆ ನಾನಿದು ಟೊಮೊಟೊನ ತೆಗೆದು ಆಮೇಲೆ ಸ್ಮ್ಯಾಚ್ ಮಾಡಿ ಹಾಕ್ತೀನಿ, ಅದಕ್ಕೋಸ್ಕರ ಈ ಥರ ಉಂಡೆ ಟೊಮೊಟೊ ಹಾಕ್ಕೋಬೋದು. ಒಳಗಡೆ ಏನಾದ್ರು ಇರುತ್ತಾ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೋದಲ್ಲ, ಅದಕ್ಕೆ ಇವಾಗೆಲ್ಲನೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ, ಸಾಂಬಾರಾಗಲಿ ಸಾಗು ಆಗಲಿ ಏನಾದರೂ ಆಗಲಿ. ಆದರೆ ಇದು ನಾನು ಹುಳಿ ಮಾಡ್ತಾಯಿದ್ದೀನಿ, ಅಂದರೆ ಅವರೆಕಾಳು ಹುಳಿ ಅಂತ ಮಾಡ್ತೀವಲ್ಲ ಆ ಥರ. ಈ ಥರ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಎಲ್ಲನೂ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೀವು ಉಪ್ಪನ್ನ ಬೇಕಾದರೂ ಇವಾಗ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಕುಕ್ಕರ್ ಎಲ್ಲನೂ ಹಾಕಿದ ಮೇಲೆ ಕೂಡ ನೀವು ಉಪ್ಪು ಹಾಕ್ಕೋಬೋದು. ಇದರಲ್ಲಿ ಫಸ್ಟೇ ಹಾಕ್ಕೋಬೇಕು ಆ ಥರ ಏನಿಲ್ಲ. ಈ ಥರ ಫ್ರೈ ಆದಮೇಲೆ ಇವಾಗ ನಾನು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಈ ಥರ ಪುಡಿ ಥರ ಮಾಡ್ಕೊಳ್ಬೇಕು, ಆದರೆ ಕಾಯಿ ತುರಿ ಅಂತ ಹೇಳ್ತೀವಿ. ಈ ಕಾಯಿ ತುರಿನ ಈಗ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಇವಾಗ ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮಾಡಿ ಇವಾಗ ಸಾಂಬಾರು ಪುಡಿನ ಹಾಕ್ಕೋಬೇಕು. ಇದೆಲ್ಲ ಇವಾಗ ಫ್ರೈ ಆಗ್ತಾ ಇರುತ್ತಲ್ಲ, ಇವಾಗಲೇ ಸಾಂಬಾರು ಪುಡಿನ ಹಾಕಿ ನಾನು ಫ್ರೈ ಮಾಡ್ಕೊತೀನಿ. ನೋಡಿ 1 ಸ್ಪೂನು ಇದು ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದು. ಈ ಥರ ನಾನು 3 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಟೇಬಲ್ ಸ್ಪೂನಲ್ಲಿ. ಈಗ ಇದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಕಾಳು ಜೊತೆ ಮತ್ತು ಇದು ಎಲ್ಲದ್ರ ಜೊತೆಲಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ಪುಡಿನೂ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದೇ ಥರ ಸಾಂಬಾರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಫ್ರೈ ಆದಮೇಲೆ ನಾವೀಗ ನೀರನ್ನ ಸೇರಿಸ್ಕೋಬೇಕು. ಎಷ್ಟು ಬೇಕಾಗುತ್ತೆ ತರಕಾರಿ ಮುಳುಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಈ ಥರ ತರಕಾರಿ ಮುಳುಗುವಷ್ಟು ಸೇರಿಸ್ಕೊಳ್ಳೇಬೇಕು ನೀರನ್ನ. ಸ್ವಲ್ಪ ನೀರು ನೀವು ಆಮೇಲೆ ಬೇಕಾದ್ರೆ ಹೆಚ್ಚಿಸ್ಕೊಳ್ತೀವಿ ಅಂದರೆ ಇನ್ನು ನೋಡಿ ಈ ಥರ ಗಟ್ಟಿನ ನೋಡ್ಕೋಬೇಕು, ಎಷ್ಟು ಹದ ಬೇಕು ಅಂತ. ರುಬ್ಬಿ ಮಾಡೋವಂಥದ್ದು ಅದು ಕೂಡ ನಾನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಇವಾಗ ಅವರೆಕಾಳು ಸೀಸನ್ ಇರೋದ್ರಿಂದ ನಿಮಗೆ ಸಾಂಬಾರು ಕೂಡ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ತರಕಾರಿ ಪೂರ್ತಿ ಮುಳುಗುವಷ್ಟು ನೀರಿರಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಅದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ನೋಡಿ ಇದನ್ನು ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಈಗ ನಾನು ಸ್ವಲ್ಪ ಜಾಸ್ತಿ ಕಾಳು ಮತ್ತು ತರಕಾರಿ ಎಲ್ಲ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಇಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪನ್ನ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಪುಡಿ ಉಪ್ಪು ಹಾಕೋರು ಪುಡಿ ಉಪ್ಪು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಲ್ಲುಪ್ಪು ಹಾಕ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಆ ಸೈಜಲ್ಲಿ ನಾನು ಇಷ್ಟು ಉಪ್ಪು ಬೇಕಾಗುತ್ತೆ.
ಅದಕ್ಕೆ ಇಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಥರ ನೋಡ್ಕೋಬೇಕು. ಎಲ್ಲ ಹಾಕಿದ ಮೇಲೆ ಈಗ ಕುಕ್ಕರಲ್ಲಿ 3 ವಿಸಲ್ ಅಥವಾ 2 ವಿಸಲ್, ನಿಮಗೆ ಕಾಳು ಜಾಸ್ತಿ ಬೇಯಬೇಕಂದ್ರೆ 3 ವಿಸಲ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ 2 ವಿಸಲ್ನ ಕೂಗಿಸ್ಕೊಳ್ಳಿ. ಇವಾಗೆಲ್ಲ ರೆಡಿ ಆಗಿದೆ. ಇದು ಕುಕ್ಕರ್ ಕೂಗಿದ ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಈಗ ವಿಸಲ್ನ ಎತ್ತೋಣ. ಡೈರೆಕ್ಟಾಗಿ ನೀವು ವಿಸಲ್ನ ತೆಗಿಬೇಡಿ, ಸ್ವಲ್ಪ ಈ ಥರ ಚೆಕ್ ಮಾಡ್ಕೊಳ್ಳಿ. ಅದು ಪೂರ್ತಿ ಏನು ಪ್ರೆಷರ್ ಇರುತ್ತಲ್ಲ ಅದೆಲ್ಲ ಹೋದ್ಮೇಲೆ ನೀವು ಕ್ಯಾಪ್ನ ತೆಗಿಬೇಕು. ಈ ಥರ ತೆಗಿಬಿಡಿ, ಆವಾಗ ಅದು ಸ್ವಲ್ಪ ಇದ್ದರೂ ಕೂಡ ಹೋಗುತ್ತೆ. ನೆಕ್ಸ್ಟ್ ನಿಧಾನವಾಗಿ ಕುಕ್ಕರ್ನ ತೆಗೀರಿ. ನೋಡಿ, ನೆಕ್ಸ್ಟ್ ನೋಡಿ ಸಾಂಬಾರು ಯಾವ ರೇಂಜಿಗೆ ಬೇಕು, ಒಂದು ಮೀಡಿಯಮ್ ಆಗಿದೆಯಲ್ಲ. ಇವಾಗ ಟೊಮೊಟೊನ ಒಂದೊಂದಾಗಿ ಈ ಥರ ಸಪ್ರೇಟಾಗಿ ತೊಗೊಂಡ್ಬಿಡ್ಬೇಕು. ಟೊಮೆಟೊಗಳನ್ನ ತೊಗೊಂಡು ಸ್ಮ್ಯಾಚ್ ಮಾಡಿ ಹಾಕಿದ್ರೆ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಇವಾಗೆಲ್ಲ ತರಕಾರಿ ಕೂಡ ಬೆಂದಿರುತ್ತೆ. ಇದನ್ನು ನೋಡಿ ಈ ಥರ. ಇದಕ್ಕೇನು ಒಗ್ಗರಣೆ ಎಲ್ಲ ಏನು ಕೊಡೋದಿಲ್ಲ, ಟೊಮೊಟೊ ಅಷ್ಟೇ ಕಲಿಸ್ಬಿಟ್ಟು ನೀಟಾಗಿ ಸಣ್ಣದಾಗಿ ಮಾಡಿಬಿಟ್ಟು ಹಾಕ್ಬಿಟ್ರೆ ಸಾಂಬಾರು ರೆಡಿಯಾಗುತ್ತೆ. ನೋಡಿ, ಇವಾಗ ಈ ಟೊಮೊಟೊನ ಈ ಥರ ಎಲ್ಲ ಹಿಂಗೆ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಿರುತ್ತಲ್ಲ ಆವಾಗ ಇದನ್ನು ಈ ಥರ ಸ್ಮ್ಯಾಚ್ ಮಾಡ್ಕೊಳ್ಬೇಕು. ಎಲ್ಲನೂ ಸಿಪ್ಪೆ ಬೇಕಂದರೆ ನೀವು ತೆಗೆದ್ಬಿಡಿ, ಸಿಪ್ಪೆ ಬೇಡ ಅಂದರೆ ಇದರಲ್ಲಿ ಬರುವಂಥ ಸಿಪ್ಪೆಗಳನ್ನ, ಇದರಲ್ಲಿ ಏನು ಬರ್ತಾಯಿಲ್ಲ. ಚೆನ್ನಾಗಿ ಕುಕ್ಕರ್ 3 ಕೂಗ್ಸಿರೋದ್ರಿಂದ ಈ ಥರ ಆಗಿದೆ. ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕೊಂಡ್ಮೇಲೆ ಈಗ 1-2 ನಿಮಿಷ ಕುದಿಯಕ್ಕೆ ಬಿಡಬೇಕು. ಇದನ್ನು ಬೇರೆ ಪಾತ್ರೆ ಕೂಡ ನಾವು ಶಿಫ್ಟ್ ಮಾಡ್ಕೋಬೋದು. ಈ ಥರ ಅವರೆಕಾಳು ತರಕಾರಿ ಸಾಂಬಾರು, ಹುಳಿ, ಅವರೆಕಾಳು ಹುಳಿ, ಇಷ್ಟು 2 ನಿಮಿಷ ಇದನ್ನು ಕುದಿಸೋಣ. ಒಂದು ಕುದಿ ಬರೋ ತನಕ ಬಿಡೋಣ. ಯಾಕಂದರೆ ಈಗ ಟೊಮೊಟೊ ಎಲ್ಲ ನೀಟಾಗಿ ಹಾಕಿದ್ದೀವಲ್ಲ, ಈಗ ಸಾಂಬಾರು ಕೂಡ ಗಟ್ಟಿಯಾಗಿದೆ. ಒಂದು ರೌಂಡ್ ಕುದಿಸ್ಬಿಟ್ಟು ನೀವು ಮುದ್ದೆ ಜೊತೆ, ಅನ್ನ ಸಾಂಬಾರು ಜೊತೆ, ಚಪಾತಿ ಜೊತೆ ತಿನ್ಬೋದು. ನೋಡಿ, ಇವಾಗೆಲ್ಲ ಬೆಂದಿದೆ. ಇದನ್ನು ಇವಾಗ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ನೋಡಿ, ರುಚಿಕರವಾದ ಅವರೆಕಾಳು ಸಾಂಬಾರು ರೆಡಿಯಾಗಿದೆ. ಇದಕ್ಕೆ ನೀವು ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ರುಚಿ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿದೆ ಅಂತ. ಸಿಂಪಲಾಗಿ ಮಾಡುವಂಥ ಸಾಂಬಾರು, ಫಾಸ್ಟಾಗಿ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಮಾಡೋದ್ರಿಂದ ನಿಮಗೆ ಟೈಮು ಕೂಡ ಉಳಿಯುತ್ತೆ ಮತ್ತು ಸಾಂಬಾರು ಕೂಡ ಈಸಿಯಾಗಿ ಆಗುತ್ತೆ.